ಪತಿಗಾಗಿ ಪತ್ನಿ ಸಂಕಟ ಅನುಭವಿಸುತ್ತಿದ್ದಾರೆ. ಕಟ್ಟಿಕೊಂಡ ತಪ್ಪಿಗೆ ನಿತ್ಯ ಜೈಲಿಗೆ ಅಲ್ದಾಡ್ತಿದ್ದಾರೆ. ಅತ್ತ ವಿಜಯಲಕ್ಷ್ಮಿ ನೋಡ್ತಿದ್ದಂತೆ ಕಾಟೇರ ಕೂಡ ಕಣ್ಣೀರು ಹಾಕಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹೊರಗೆ ನೋಡಲು ಐಷಾರಾಮಿ ಕಾರ್ನಲ್ಲಿ ಬಳ್ಳಾರಿ ಜೈಲಿಗೆ ಪತ್ನಿ ಎಂಟ್ರಿ. ವಿಜಯಲಕ್ಷ್ಮಿ ತಂದ ಪ್ರತಿ ಬ್ಯಾಗ್ ಪರಿಶೀಲಿಸಿದ ಸಿಬ್ಬಂದಿ. ಅರ್ಧಾಂಗಿ ನೋಡಲು ಸಂದರ್ಶಕರ ಕೊಠಡಿಗೆ ಬಂದ ಡೆವಿಲ್. ಕೊನೆಗೆ ಅಬ್ಬೆ ಪಾರಿಯಂತೆ ತನ್ನ ಬ್ಯಾಗ್ ಅನ್ನ ತಾನೇ ತೆಗೆದುಕೊಂಡು ಹೋದ ದಾಸ. ಬಳ್ಳಾರಿ ಕಾರಾಗೃಹದಲ್ಲಿ ಪೊರ್ಕಿ ವಿಲವಿಲ. ವಿಜಯಲಕ್ಷ್ಮಿ ಮುಖ ನೋಡ್ತಿದ್ದಂತೆ ಭಾವುಕ. ಜಾಮೀನು ಅರ್ಜಿಗೆ ಸಹಿ ಮಾಡಿಸಿಕೊಂಡ ಪತ್ನಿ. ಚಂದನವನದಲ್ಲಿ ರಾಜನಂತೆ ಮೆರೆಯುತ್ತಿದ್ದ ದಾಸ ಅಬ್ಬೆಪಾರಿಯಾಗಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿ ಶೀಟರ್ಗಳಿಂದ ರಾಜಾತಿಥ್ಯ ಅನುಭವಿಸಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ವಿಲವಿಲ ಅಂತಿದ್ದಾನೆ. ಊಟ ನಿದ್ರೆ ಬಿಟ್ಟು ಪರದಾಡುತ್ತಿದ್ದಾನೆ. ಜೈಲು ಕಂಬಿಗಳ ಹಿಂದೆ ನೆರಳುತ್ತಿರುವ ಪೊರ್ಕಿ ಪತಿ ನೋಡಲು ವಿಜಯಲಕ್ಷ್ಮಿ ಹಾಗೂ ದಾಸನ ಸಹೋದರ ದಿನಕರ್ ತೂಗುದೀಪ್ ಓಡೋಡಿ ಬಂದರು. ಬಳ್ಳಾರಿ ಜೈಲಿನ ಸಂದರ್ಶಕರ ಕೊಠಡಿಯಲ್ಲಿ ಡೆವಿಲ್ನ ಭೇಟಿಯಾದ ಪತ್ನಿ ಧೈರ್ಯ ತುಂಬಿದ್ದಾರೆ. ಇತ್ತ ಸಹೋದರನನ್ನ ನೋಡುತ್ತಿದ್ದಂತೆ ಭಾವುಕನಾದ ಕಾಟೇರ ದಿನಕರ್ನ ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಜಾಮೀನಿಗೆ ಸಿದ್ಧತೆ ಮಾಡಿಕೊಂಡಿರುವ ಮಡದಿ ಪೊರ್ಕಿಯಿಂದ ಜಾಮೀನಿಗೆ ಸಹಿ ಪಡೆದಿದ್ದಾರೆ. ಪತ್ನಿ ತಂದಿದ್ದ ಬ್ರೆಡ್, ಬನ್, ಬಿಸ್ಕೆಟ್ ಬ್ಯಾಗ್ ಪಡೆದು ಕಣ್ಣೀರು ಹಾಕುತ್ತಲೇ ಅಬ್ಬೆ ಪಾರಿಯಂತೆ ಸೆಲ್ನತ್ತ ಹೆಜ್ಜೆ ಹಾಕಿದ್ದಾನೆ. ಬಳ್ಳಾರಿ ಸೆಂಟ್ರಲ್ ಜೈಲು ಊಟದ ಮೆನುವಿಗೆ ಹೊಂದಿಕೊಳ್ಳಲಾಗಿದೆ. ಬಿಳಿ ಗಡ್ಡ ಬಿಟ್ಟಿದ್ದಾನೆ. ಕಟ್ ಮಸ್ತ್ ಬಾಡಿ ಹೊಂದಿದ್ದ ದುರ್ಯೋಧನ ವಿಲವಿಲ ಅಂತಿದ್ದಾನೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರೇಣುಕಾ ಸ್ವಾಮಿಯನ್ನ ಅಣುವಾಗಿ ಚಿತ್ರಹಿಂಸೆ ನೀಡಿ ಕೊಲೆಗೈದಿರುವ ಆರೋಪ ಹೊತ್ತಿರುವ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಬೇಲ್ಗಾಕಿ ಪರದಾಡ್ತಿದ್ದಾನೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲಲ್ಲಿ ಕಾಟೇರ, ಬೇಲ್ಗಾಗಿ ಒದ್ದಾಟ. ಪತಿಯನ್ನ ಹೊರತರಲು ಪತ್ನಿಯ ಪರದಾಟ. ಬೇಡ ಬೇಡ ಅಂದ್ರೂ ಬಿಡ್ಲಿಲ್ಲ. ಜೀವದಾನ ಮಾಡಿ ಅಂತ ಬೇಡಿದ್ರೂ ಮನಸ್ಸು ಕರಗಲಿಲ್ಲ. ಚಿತ್ರಹಿಂಸೆ ನೀಡಿ ರೇಣುಕಾ ಸ್ವಾಮಿಯನ್ನ ಪರಲೋಕಕ್ಕೆ ಪಾರ್ಸಲ್ ಮಾಡಿದ್ದ ದರ್ಶನ್ ಅಂಡ್ ಗ್ಯಾಂಗ್ ಸರಿಯಾಗಿ ತಗಲಾಕೊಂಡಿದ್ದಾರೆ. ಇಂಥವರಿಗೆ ಹೀಗೆ ಆಗ್ಬೇಕು ಅಂತ ಹಲವರು ಶಾಪ ಹಾಕ್ತಿದ್ದಾರೆ. ಈ ಮಧ್ಯೆ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ವಿಲವಿಲ ಒದ್ದಾಡ್ತಿದ್ದಾನೆ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ದರ್ಶನ್ನ ಎರಡನೇ ಬಾರಿಗೆ ಪತ್ನಿ ಭೇಟಿಯಾಗಿದ್ದಾರೆ. ಸಹೋದರ ದಿನಕರ್ ತೂಗುದೀಪ್ ಹಾಗೂ ಸಂಬಂಧಿಯೊಂದಿಗೆ ಬಂದ ವಿಜಯಲಕ್ಷ್ಮಿ ಕಾಟೇರನಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಇದೇ ವೇಳೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಹಿನ್ನೆಲೆ ಜಾಮೀನು ಪಡೆಯಲು ತಯಾರಿ ನಡೆಸಿದ್ದಾರೆ. ದರ್ಶನ್ ಜೊತೆ ಮಹತ್ವದ ಮಾತುಕತೆ ನಡೆಸಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಯ ಅಂಶಗಳ ಬಗ್ಗೆ ದರ್ಶನ್ಗೆ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಬಳಿಕ ವಕೀಲರ ಜೊತೆ ದರ್ಶನ್ ಫೋನಿನಲ್ಲಿ ಮಾತುಕತೆ ನಡೆಸಿದ್ದು ಶತಾಯಗತಾಯ ಬೇಲ್ ಪಡೆಯಲು ಓಡಾಡ್ತಿದ್ದಾರೆ. ಮೊದಲೇ ವಿಜಯಲಕ್ಷ್ಮಿ ಜೊತೆ ಬೇಲ್ ಅರ್ಜಿ ಕಳಿಸಿದ್ದ ವಕೀಲರು ದರ್ಶನ್ನೊಂದಿಗೆ ಸಹಿ ಹಾಕಿಸಿಕೊಂಡಿದ್ರು. ವಿಜಯಲಕ್ಷ್ಮಿ ಹಾಗೂ ದಿನಕರ್ ಸಹಿ ಪಡೆದು ಹೋದ ಬಳಿಕ ಜೈಲಿಗೆ ಬಂದ ನೋಟರಿ ಜೈಲು ಅಧಿಕಾರಿಗಳ ಸಮ್ಮುಖದಲ್ಲಿ ಬೇಲ್ ಅರ್ಜಿ ಹಾಗೂ ಅಫಿಡವಿಟ್ ರೆಡಿ ಮಾಡಿದ್ರು. ಒಟ್ಟಾರೆ ದರ್ಶನ್ ಹೊರತರಲು ವಿಜಯಲಕ್ಷ್ಮಿ ಭಾರೀ ಕಸರತ್ತು ನಡೆಸುತ್ತಿದ್ದು ಜಾಮೀನು ಸಿಗುತ್ತಾ ನೋಡಬೇಕು. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರೇಣುಕಾ ಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಕಟ್ಟಾಕಿ ಚಿತ್ರಹಿಂಸೆ ನೀಡಿ ವಿಕೃತಿ ಮೆರೆದಿದ್ದ ಆರೋಪಿಗಳು ಕಂಬಿ ಎಣಿಸುತ್ತಿದ್ದಾರೆ. ಆದರೆ ಯಾರ ಏಟಿನಿಂದ ಆತ ಸಾವನ್ನಪ್ಪಿದ ಅನ್ನೋದು ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಏಟಿಗೆ ಪತರಗುಟ್ಟಿದ ರೇಣುಕಾ ಸ್ವಾಮಿ. ಒಂದೇ ಒದಗೆ ರೇಣುಕಾ ಸ್ವಾಮಿ ವಿಲವಿಲ ಒದ್ದಾಟ. ರೇಣುಕಾ ಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿಟ್ಟು ಟಾರ್ಚರ್ ಇಟ್ಟಿದ್ದ ಗ್ಯಾಂಗ್ ನರಕ ತೋರಿಸಿದ್ರು. ಶೆಡ್ಗೆ ಬಂದ ದರ್ಶನ್ ಕೋಪದಲ್ಲಿ ಒಂದೇ ಒಂದು ಏಟು ಕೊಡ್ತಿದ್ದಂತೆ ರೇಣುಕಾ ಸ್ವಾಮಿ ಪಾತರಗುಟ್ಟು ಹೋಗಿದ್ದ. ನೆಲದ ಮೇಲೆ ಬಿದ್ದು ಒದ್ದಾಡಿದ್ದಾನೆ. ಆದ್ರೂ ಬಿಡದೆ ದಾಸ ಥಳಿಸಿದ್ದಾನೆ.
ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಂನಲ್ಲಿ ಬಲವಾಗಿ ಪೆಟ್ಟು ಬಿದ್ದು ಸಾವನ್ನಪ್ಪಿರುವ ಬಗ್ಗೆ ವರದಿಯಾಗಿದೆ. ಯಾವ ಅಂಗಕ್ಕೆ ಪೆಟ್ಟು ಬಿದ್ದು ಸತ್ತಿದ್ದು ಅಂತ ದೃಢಪಡಿಸುವಂತೆ ವೈದ್ಯರಿಗೆ ಪೊಲೀಸರು ಪತ್ರ ಬರೆದಿದ್ದಾರೆ. ಮೇಲ್ನೋಟಕ್ಕೆ ದರ್ಶನ್ ಹೊಡೆತದಿಂದಲೇ ಸತ್ತಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಪಕ್ಕೆಲುಬು ಮುರಿದು ಹಾಗೂ ಮರ್ಮಾಂಗಕ್ಕೆ ಏಟು ಬಿದ್ದು ಸತ್ತಿದ್ದಾನೆ ಎಂಬುದರ ಬಗ್ಗೆ ಪೊಲೀಸರು ಶಂಕಿಸಿದ್ದಾರೆ. ಹೀಗಾಗಿ ಯಾವ ಭಾಗಕ್ಕೆ ಬಿದ್ದ ಏಟಿನಿಂದ ಸತ್ತಿರಬಹುದು ಎಂಬ ಬಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ವೈದ್ಯರ ಮೊರೆ ಹೋಗಿದ್ದಾರೆ. ವೈದ್ಯರ ವರದಿ ಬಂದ ಬಳಿಕ ಆ ಅಂಶ ಚಾರ್ಜ್ ಶೀಟ್ನಲ್ಲಿ ಸೇರಿಸಲಿದ್ದಾರೆ. ಯಾರಿಂದ ಸತ್ತಿದ್ದು ಅಂತ ಅಡಿಷನಲ್ ಆಗಿ ಸಲ್ಲಿಸುವ ಚಾರ್ಜ್ ಶೀಟ್ನಲ್ಲಿ ಈ ವಿಚಾರ ಪ್ರಸ್ತಾಪವಾಗಲಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ ಗುರು ನಮ್ ಬಾಸ್ ಅಂತ ಹಿಂದಿಂದೆ ಓಡಾಡಿಕೊಂಡು ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ಫ್ಯಾನ್ಸ್ ಈಗ ಜೈಲಿಂದ ಹೊರಬರೋದಕ್ಕೆ ಒದ್ದಾಡ್ತಿದ್ದಾರೆ. ಜಾಮೀನು ಅರ್ಜಿಗೂ ಅಪ್ಲೈ ಮಾಡಲಾಗದ ಸ್ಥಿತಿಯಲ್ಲಿದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬಾಸ್ ಹಿಂದೆ ಹೋದವರಿಗೆ ತಪ್ಪದ ವನವಾಸ. ಜೈಲಿನಿಂದ ಹೊರಬರಲಾಗದೆ ನಿತ್ಯ ಪರದಾಟ. ನಮ್ಮ ಬಾಸ್ ವಿಷಯಕ್ಕೆ ಬಂದ್ರೆ ಸುಮ್ನಿರಲ್ಲ. ನಮ್ ಬಾಸೇ ನಮ್ಗೆ ದೇವ್ರು, ನಮ್ಮ ಬಾಸ್ ಡಿ ಬಾಸ್ ಅಂತ ಚೀರಾಡ್ತಿದ್ದವರು ಈಗ ಕೊಲೆ ಕೇಸಲ್ಲಿ ಲಾಕ್ ಆಗಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ್ಮೇಲೆ ಒಬ್ಬೊಬ್ಬರೇ ಜಾಮೀನಿಗೆ ಅರ್ಜಿ ಹಾಕ್ತಿದ್ದಾರೆ. ಆದ್ರೆ ಮಂಡ್ಯದ ನಂದೀಶ್ ಮಾತ್ರ ಹೇಳಲಾಗದ ಸ್ಥಿತಿಗೆ ಸಿಲುಕಿ ಒದ್ದಾಡ್ತಿದ್ದಾನೆ. ದರ್ಶನ್ಗೆ ಸಹಾಯ ಮಾಡಲು ಹೋಗಿ ಕೊಲೆ ಕೇಸಲ್ಲಿ ತಗಲಾಕೊಂಡು ಜೈಲಲ್ಲಿ ನರಕ ಯಾತನೆ ಅನುಭವಿಸುತ್ತಿದ್ದಾನೆ. ಅಷ್ಟೇ ಅಲ್ಲ, ಅತ್ತ ಜಾಮೀನು ಅರ್ಜಿಗೆ ಡಿ ಗ್ಯಾಂಗ್ ಸಿದ್ಧತೆ ನಡೆಸುತ್ತಿದ್ರೆ ಇತ್ತ ವಕೀಲರನ್ನ ನೇಮಿಸಲಾಗದೆ ನಂದೀಶ್ ಫ್ಯಾಮಿಲಿ ಪರದಾಡುತ್ತಿದೆ. ಈ ನಡುವೆ ಎಫ್ಐ ನಂದೀಶ್ ಕುಟುಂಬಕ್ಕೆ ದರ್ಶನ್ ಪತ್ನಿ ಅಭಯ ನೀಡಿದ್ದಾರೆ. ವಕೀಲರನ್ನ ನೇಮಿಸಿ ಜಾಮೀನು ಕೊಡಿಸೋದಾಗಿ ವಿಜಯಲಕ್ಷ್ಮಿ ಭರವಸೆ ನೀಡಿದ್ದಾರಂತೆ. ನಂದೀಶ್ ಕುಟುಂಬದ ಜೊತೆ ನಿಂತ ವಿಜಯ. ಇತ್ತೀಚೆಗಷ್ಟೇ ವಿಜಯಲಕ್ಷ್ಮಿ ಭೇಟಿಯಾದ ನಂದೀಶ್ ಕುಟುಂಬ ಬೇಲ್ ವಿಚಾರವಾಗಿ ಚರ್ಚೆ ನಡೆಸಿದ್ದರಂತೆ. ಬೆಂಗಳೂರಿನಲ್ಲಿ ಭೇಟಿಯಾಗಿ ಕೆಲಕಾಲ ಮಾತುಕತೆ ನಡೆಸಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳಿ ನಂದೀಶ್ ಅಕ್ಕ ನಂದಿನಿ ಅಳಲು ತೋಡಿಕೊಂಡಿದ್ದಾರೆ. ಹೀಗಾಗಿ ಜಾಮೀನು ಕೊಡಿಸುವ ವಿಚಾರದಲ್ಲಿ ವಿಜಯಲಕ್ಷ್ಮಿ ಭರವಸೆಯ ಮಾತು ಆಡಿದ್ದಾರಂತೆ. ಪ್ರಕರಣದ ವಿಚಾರವಾಗಿ ಮಾಧ್ಯಮಗಳ ಮುಂದೆ ಬರದಂತೆ ವಿಜಯಲಕ್ಷ್ಮಿ ಸಲಹೆ ನೀಡಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಭರವಸೆ ಬೆನ್ನಲ್ಲೇ ನಂದೀಶ್ ಕುಟುಂಬವನ್ನ ದರ್ಶನ್ ಆಪ್ತರು ಸಂಪರ್ಕಿಸಿದ್ದಾರಂತೆ. ಆಪ್ತರ ಬಳಿಯೂ ನಂದೀಶ್ ಬಿಡುಗಡೆ ಮಾಡಿಸುವಂತೆ ಕುಟುಂಬಸ್ಥರು ಮನವಿ ಮಾಡಿದ್ದು, ನಮಗೆ ಯಾವುದೇ ಹಣ ಸಹಾಯ ಬೇಡ, ನಂದೀಶ್ ಬಿಡುಗಡೆ ಆದ್ರೆ ಸಾಕು ಅಂತ ಕಣ್ಣೀರಿಟ್ಟಿದ್ದಾರೆ. ಕಾನೂನಾತ್ಮಕ ಪ್ರಕ್ರಿಯೆಯಲ್ಲಿ ನಿಮ್ಮ ಜೊತೆಗಿರ್ತೀವಿ ಅಂತ ದರ್ಶನ್ ಆಪ್ತರು ಕೂಡ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯುವತಿಯ ಅತ್ಯಾಚಾರ ಹಾಗೂ ಭೀಕರ ಕೊಲೆಗೆ ಬೀದರ್ ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಹೋರಾಟದ ಜ್ವಾಲೆ ಜೋರಾಗಿದೆ. ಮಹಿಳಾ ಸಂಘಟನೆಗಳಂತೂ ಬೀದಿಗಿಳಿದಿದೆ. ಆರೋಪಿಯನ್ನ ಗಲ್ಲಿಗೇರಿಸಲೇಬೇಕೆಂಬ ಕೂಗು ಜೋರಾಗ್ಬಿಟ್ಟಿದೆ. ಇದಕ್ಕೆ ರಿಪಬ್ಲಿಕ್ ಕನ್ನಡ ಕೂಡ ಸಾಥ್ ಕೊಡ್ತಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಊರ ಹೊರವಲಯದಲ್ಲಿ ಯುವತಿ ಶವಕ್ಕಾಗಿ ಹುಡುಕಾಟ. ಮಳೆ ಹನಿ ನಡುವೆ